ನಮಸ್ಕಾರ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಗೆಳೆಯರೆ, ಅನೇಕ ಜನರ ಯಶಸ್ಸು ನೋಡಿದರೆ ಅಥವಾ ಕೇಳಿದರೆ ಅದರ ಹಿಂದೆ ಅವರ ಜೀವನದಲ್ಲಿ ಅವರು ಪಟ್ಟಂತ ಕಷ್ಟಗಳು, ಅವಮಾನಗಳು, ಟೀಕೆಗಳು ಇವೆಲ್ಲ ಅವರು ಪಟ್ಟಿರುತ್ತಾರೆ. ಇದಕ್ಕೆ ಒಂದು ಉದಾಹರಣೆಯೇ ಈ ಸಲದ ಬಿಗ್ ಬಾಸ್ 11ನೇ ಸೀಸನ್ ಕಂಟೆಸ್ಟೆಂಟ್ ಗೋಲ್ಡ್ ಸುರೇಶ್. ಈ ಸಲದ ಬಿಗ್ ಬಾಸ್ ಅಲ್ಲಿ ಜಾಸ್ತಿ ಗಮನ ಸೆಳೆದ ಸ್ಪರ್ಧಿ ಇವರು. ಅವರ ಮೈ ಮೇಲೆ ಇದ್ದಂತ ಚಿನ್ನವೇ ಆಕರ್ಷಕವಾಗಿತ್ತು. ಅದಲ್ಲದೆ ಬೌನ್ಸರ್ಸ್ ಕೂಡ ಇವರಿಗೆ ಇದ್ದಾರೆ. ಇಷ್ಟಕ್ಕೂ ಯಾರು ಈ ಗೋಲ್ಡ್ ಸುರೇಶ್? ಅಷ್ಟೊಂದು ಚಿನ್ನ ಅವರು ಹೇಗೆ ಸಂಪಾದನೆ ಮಾಡಿದರು? ಇವೆಲ್ಲದನ್ನೂ ಹೇಳ್ತೀನಿ ಬನ್ನಿ. ಗೋಲ್ಡ್ ಸುರೇಶ್ ಅವರು ಬೆಳಗಾವಿಯ ಅಥಣಿ ತಾಲೂಕಿನವರು. ಹಳ್ಳಿಯ ಒಂದು ಸಾಧಾರಣ ಕುಟುಂಬದವರು. ಚಿಕ್ಕ ವಯಸ್ಸಿನಲ್ಲೇ ದುಡಿಯಲು ಮನೆ ಬಿಟ್ಟು ಬಂದ ಇವರು ಹಲವಾರು ಕಂಪನಿಗಳಲ್ಲಿ ಕೆಲಸವನ್ನು ಮಾಡುತ್ತಾರೆ. ಆದರೆ ಅವರಿಗೆ ತಕ್ಕ ಮರ್ಯಾದೆ ಸಿಗಲಿಲ್ಲ. ಜೊತೆಗೆ ಇದ್ದಂಥವರೇ ಅವರಿಗೆ ಮೋಸವನ್ನು ಮಾಡುತ್ತಾರೆ. ಇದರಿಂದ ಅವರ ಆತ್ಮಸ್ಥೈರ್ಯವು ಹೆಚ್ಚಾಯಿತು. ದುಡಿದು ಹಣ ಮಾಡಬೇಕು, ಎಲ್ಲರ ಮುಂದೆ ಚೆನ್ನಾಗಿ ಬದುಕಬೇಕು ಎಂದು ಪಣತೊಡುತ್ತಾರೆ. ಇವೆಲ್ಲ ಘಟನೆಗಳನ್ನು ತನ್ನ ತಾಯಿಗೆ ಹೇಳುತ್ತಾರೆ. ಆಗ ಅವರ ತಾಯಿ ಸುರೇಶ್ಗೆ ಸಮಾಧಾನ ಮಾಡಿ ಊರಿಗೆ ಹೊರಟು ಬಾ ಎಂದು ಹೇಳುತ್ತಾರೆ. ಊರಿಗೆ ಬಂದಂತ ಸುರೇಶ್ ಅಥಣಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಕಾರ್ಯಚಟುವಟಿಕೆಯನ್ನು ಕಂಡ ಸುರೇಶ್ ಅದರ ಕಡೆ ಆಕರ್ಷಿತವಾಗಿ ಅದರ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಾರೆ. RSS ಸದಸ್ಯರಾಗಿ ಬಂದ ಮೇಲೆ ಅವರ ಬದುಕಿನ ಜೀವನದಲ್ಲಿ ಮಹತ್ವದ ಭರವಸೆಯೂ ಮೂಡುತ್ತದೆ. RSSನಲ್ಲಿ ಸುಮಾರು 4 ವರ್ಷ ಕಳೀತಾರೆ. ಅಲ್ಲಿ ಸಾಕಷ್ಟು ವಿಷಯಗಳನ್ನು ಕಲಿತಂತ ಸುರೇಶ್ ಹೊಸದೇ ವ್ಯಕ್ತಿಯಾಗಿ ಹೊರಬರುತ್ತಾರೆ. ಅಲ್ಲಿಂದ ಬಂದ ಅವರು ತನ್ನದೇ ಹೊಸ ಕಂಪನಿಯನ್ನು ಬೆಂಗಳೂರಿನಲ್ಲಿ ತೆರೆಯುತ್ತಾರೆ. ಸಾಕಷ್ಟು ಪ್ರಭಾವಿಗಳನ್ನು ಪರಿಚಯ ಮಾಡಿಕೊಳ್ಳುತ್ತಾರೆ. ಅವರಲ್ಲಿ ಕೆಲವರು ಸುರೇಶ್ಗೆ ಇಂಟೀರಿಯರ್ ಡಿಸೈನ್ ಕೋರ್ಸ್ ಮಾಡುವಂತೆ ಹೇಳುತ್ತಾರೆ. ಸ್ನೇಹಿತರ ಸಹಾಯದಿಂದಲೇ ದೆಹಲಿಗೆ ಹೋಗಿ ಕೋರ್ಸನ್ನು ಕೂಡ ಪೂರ್ಣಗೊಳಿಸುತ್ತಾರೆ. ನಂತರ ಬೆಂಗಳೂರಿಗೆ ಬಂದು ಅದೇ ಇಂಟೀರಿಯರ್ ಡಿಸೈನ್ ಬಿಸಿನೆಸ್ ಹಾಗೂ ಸಿವಿಲ್ ಕಾಂಟ್ರಾಕ್ಟ್ ಬಿಸಿನೆಸ್ ಶುರು ಮಾಡುತ್ತಾರೆ. ಹಂತ ಹಂತವಾಗಿ ಬೆಳೆಯುತ್ತಾರೆ. ಈಗ ಇವರ ಕಂಪನಿಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಕೆಲಸ ಮಾಡುತ್ತಿದ್ದಾರೆ. ಹೀಗೆ ಅವರು ಕೋಟ್ಯಾಧಿಪತಿಯಾಗುತ್ತಾರೆ. ಅವರ ಮೈ ಮೇಲೆ ಇರುವ ಚಿನ್ನದ ತೂಕವೇ ಸುಮಾರು 3 kg. ಸುಮಾರು 2 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವ ಚಿನ್ನವನ್ನು ಇವರು ಹಾಕುತ್ತಾರೆ. ಇವರಿಗೆ ಒಬ್ಬ ಮಡದಿ ಹಾಗೂ ಒಂದು ಮಗು ಕೂಡ ಇದೆ. ಇವತ್ತು ಅವರು ಇಷ್ಟೆಲ್ಲ ಧೈರ್ಯದಿಂದ ಚಿನ್ನವನ್ನು ಹಾಕಿಕೊಂಡು ಜನರ ಮುಂದೆ ಬರುತ್ತಾರೆ ಎಂದರೆ ಅದು ಖಂಡಿತ ಅವರ ಶ್ರಮದ ಪ್ರತಿಫಲವೇ ಆಗಿರುತ್ತದೆ. ಇವರ ಜೀವನವು ಸಾಕಷ್ಟು ಮಂದಿಗೆ ಒಂದು ಸ್ಫೂರ್ತಿ ಆಗಲಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.